ಐಪಿಎಲ್ ಸೀಸನ್ 18ರ ಮೊದಲ ಸೂಪರ್ ಸಂಡೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸಿ ಗೆಲುವಿನ ಶುಭಾರಂಭ ಮಾಡಿತು. ಆದರೆ ಸಿಎಸ್ಕೆ ಟೀಮ್ ಮೋಸ ಮಾಡಿ ಗೆದ್ದಿತಾ ಎನ್ನುವಂತ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಚೆನ್ನೈ ತಂಡವನ್ನ ಮತ್ತೊಮ್ಮೆ ಬ್ಯಾನ್ ಮಾಡುವಂತೆ ಡಿಮ್ಯಾಂಡ್ ಶುರುವಾಗಿದೆ. ಅಸಲಿಗೆ ಏನಾಯ್ತು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡಗಳು ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು. ತಲಾ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿವೆ. ವಿಶೇಷ ಅಂದ್ರೆ ಎರಡೂ ಟೀಮ್ಗಳಲ್ಲೂ ಸಹ 5 ಸಲ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟವರು ಒಬ್ಬರೇ ನಾಯಕರು. ಹೀಗಿದ್ರೂ ಚೆನ್ನೈ ತಂಡ ಕಪ್ ಗೆದ್ದಿದ್ದಕ್ಕಿಂತ ಜಾಸ್ತಿ ಬ್ಯಾನ್ ಆಗಿದ್ದ ವಿಚಾರವೇ ಜಾಸ್ತಿ ಸದ್ದು ಮಾಡುತ್ತೆ. ಇದೊಂಥರ ಚೆನ್ನೈ ತಂಡಕ್ಕೆ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇದೀಗ ಮತ್ತೊಮ್ಮೆ ಬ್ಯಾನ್ ಟ್ರೆಂಡ್ ಶುರುವಾಗಿದೆ. ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗೆ ಮಹೇಂದ್ರ ಸಿಂಗ್ ಧೋನಿ ಅಂಪೈರ್ ಜೊತೆ ರಹಸ್ಯವಾಗಿ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಕೂಡ ವೈರಲ್ ಆಗಿದೆ. ಚೆನ್ನೈ ಗೆಲುವಿನ ಬೆನ್ನಲ್ಲೇ ಬಾಲ್ ಟ್ಯಾಂಪರಿಂಗ್ ವಿವಾದ. ಐಪಿಎಲ್ನಲ್ಲಿ ಭಾನುವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ಸಿಎಸ್ಕೆ ತನ್ನ ಮೊದಲ ಪಂದ್ಯವನ್ನಾಡಿತು. ರೋಚಕ ಪಂದ್ಯದಲ್ಲಿ ಸಿಎಸ್ಕೆ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಕೂಡ ದಾಖಲಿಸಿತು. ಇದೀಗ ಸಿಎಸ್ಕೆ ತಂಡಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅಭಿಮಾನಿಗಳು ಚೆನ್ನೈ ತಂಡದ ವಿರುದ್ಧ ಬಾಲ್ ಟ್ಯಾಂಪರಿಂಗ್ ಅಂದ್ರೆ ಬಾಲನ್ನ ವಿರೂಪಗೊಳಿಸಿದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಋತುರಾಜ್ ಮತ್ತು ಖಲೀಲ್ ನಡುವೆ ಎಕ್ಸ್ಚೇಂಜ್ ಸೀಕ್ರೆಟ್. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಬೌಲರ್ ಖಲೀಲ್ ಅಹ್ಮದ್ ಬಳಿಗೆ ಬರ್ತಾರೆ. ಅದೇ ಟೈಮಲ್ಲಿ ಖಲೀಲ್ ಅಹ್ಮದ್ ತಮ್ಮ ಜೇಬಿನಿಂದ ಏನನ್ನೋ ತೆಗಿತಾರೆ. ಆಗ ಕ್ಯಾಮೆರಾ ಖಲೀಲ್ ಅಹ್ಮದ್ ಹಿಂಭಾಗದ ಮೇಲೆ ಕವರ್ ಮಾಡುತ್ತೆ. ವೇಳೆ ಖಲೀಲ್ ತಮ್ಮ ಜೇಬಿನಿಂದ ಏನನ್ನೋ ತೆಗೆದಿದ್ದಾರೆ. ಬಟ್ ಅದೇನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆ ಬಳಿಕ ಋತುರಾಜ್ ಗಾಯಕ್ವಾಡ್ ಅವರಿಗೆ ಕೊಟ್ಟದ್ದು ಅದನ್ನ ಋತುರಾಜ್ ಗಾಯಕ್ವಾಡ್ ತಮ್ಮ ಜೇಬಿನಲ್ಲಿ ಇರಿಸ್ಕೊಳ್ತಾರೆ. ಇಬ್ಬರು ಆಟಗಾರರ ನಡುವೆ ಒಂಥರ ಕದ್ದು ಮುಚ್ಚಿ ಎನ್ನುವಂತೆ ನಡೆದಿರುವ ಈ ಎಕ್ಸ್ಚೇಂಜ್ ವಿಡಿಯೋವೇ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೇ ಈಗ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅಭಿಮಾನಿಗಳು ತಮ್ಮದೇ ಆದಂಥ ಅರ್ಥಗಳಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಿದ್ದಾರೆ. ಇವರಿಬ್ರು ಆಟಗಾರರು ಸೇರ್ಕೊಂಡು ಬಾಲನ್ನು ವಿರೂಪಗೊಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸ್ಯಾಂಡ್ ಪೇಪರ್ ಕೊಟ್ರ ಖಲೀಲ್ ಅಹ್ಮದ್. ಈ ಎಕ್ಸ್ಚೇಂಜ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಅನೇಕರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂದು ಆರೋಪವನ್ನು ಮಾಡ್ತಿದ್ದಾರೆ. ವೇಗಿ ಖಲೀಲ್ ಅಹ್ಮದ್ ಋತುರಾಜ್ಗೆ ಸ್ಯಾಂಡ್ ಪೇಪರ್ ಅನ್ನ ನೀಡಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಈ ಸ್ಯಾಂಡ್ ಪೇಪರ್ ಅನ್ನ ಚೆಂಡಿಗೆ ಉಜ್ಜೋದ್ರಿಂದ ಚೆಂಡು ಬೌಲರ್ಗಳಿಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ವೇಗಿಗಳು ಚೆಂಡನ್ನು ಸ್ವಿಂಗ್ ಮಾಡೋಕೆ ಇದು ನೆರವಾಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಇದೇ ರೀತಿ ಭಾನುವಾರದ ಪಂದ್ಯದಲ್ಲಿ ನಡೆದಿರಬಹುದು ಅನ್ನೋದು ಹಲವರ ಆರೋಪ. ಇದು ಒಂದ್ ಕಡೆಯಾದ್ರೆ ಮತ್ತೊಂದೆಡೆ ಧೋನಿ ಮತ್ತು ಅಂಪೈರ್ ನಡುವಿನ ಮಾತುಕತೆ ಕೂಡ ಅನುಮಾನವನ್ನು ಹುಟ್ಟಿಸಿದೆ. ಅಂಪೈರ್ ಕಿವಿಯಲ್ಲಿ ಧೋನಿ ಹೇಳಿದ್ದೇನು? ಬಾಲ್ ಟ್ಯಾಂಪರಿಂಗ್ ಆರೋಪದ ವಿಡಿಯೋ ಜೊತೆಗೆ ಮತ್ತೊಂದು ವಿಡಿಯೋ ಸಹ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಮೈದಾನದಲ್ಲಿರುವಂತಹ ಅಂಪೈರ್ ಮತ್ತು ಸಿಎಸ್ಕೆ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ನಡುವೆ ಮಾತುಕತೆ ನಡೆದಿದೆ. ಈ ಕ್ಲಿಪ್ನಲ್ಲಿ ಅಂಪೈರ್ಗೆ ಧೋನಿ ಏನೋ ರಹಸ್ಯವಾಗಿ ಹೇಳ್ತಾ ಇರೋದನ್ನ ಕಾಣಬಹುದು. ಮಾಹಿ ಹೇಳಿದ ಬೆನ್ನಲ್ಲೇ ಅಂಪೈರ್ ಓಕೆ ಎನ್ನುವ ರೀತಿಯಲ್ಲಿ ತಮ್ಮ ಮೂಲಕ ಸೂಚನೆ ಕೊಡ್ತಾರೆ. ಇದು ಪಕ್ಕಾ ಫಿಕ್ಸಿಂಗ್ ಅಂತ ಕೆಲ ಅಭಿಮಾನಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಏನು ಮಾತಾಡ್ಕೊಡ್ರು ಅನ್ನೋದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ಫ್ಯಾನ್ಸ್ ಮಾತ್ರ ಅಂಪೈರ್ ಮತ್ತು ಆಟಗಾರರು ಏನೋ ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಊಹೆಗಳನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2016 ಮತ್ತು 2017ರಲ್ಲಿ ಬ್ಯಾನ್ ಆಗಿದ್ದ ಸಿಎಸ್ಕೆ. ಅಷ್ಟಕ್ಕೂ ಸಿಎಸ್ಕೆ ತಂಡದ ವಿರುದ್ಧ ಇಂಥ ಆರೋಪಗಳು ಬರ್ತಾ ಇರೋದು ಹೊಸದೇನೂ ಅಲ್ಲ. ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ 2016 ಮತ್ತು 2017ರ ಸೀಸನ್ನಲ್ಲಿ ಸಿಎಸ್ಕೆ ಫ್ರಾಂಚೈಸಿಯನ್ನ 2 ವರ್ಷಗಳ ಕಾಲ ಐಪಿಎಲ್ನಿಂದ ಬ್ಯಾನ್ ಮಾಡಲಾಗಿತ್ತು. ಈ ಹಿಂದೆ ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಕೂಡ ಈ ಬಗ್ಗೆ ಮಾತನಾಡಿದ್ರು. ಚೆನ್ನೈ ತಂಡದ ಮಾಲೀಕರು ಪಂದ್ಯ ಗೆಲ್ಲೋಕೆ ಅಂಪೈರ್ಗಳನ್ನೇ ಫಿಕ್ಸ್ ಮಾಡಿಕೊಳ್ತಾ ಇದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ಮಾಲೀಕ ಎನ್ ಶ್ರೀನಿವಾಸನ್ ಅವರು ಸಿಎಸ್ಕೆ ಪಂದ್ಯಗಳು ಇದ್ದಾಗ ಚೆನ್ನೈ ಮೂಲದ ಅಂಪೈರ್ಗಳನ್ನೇ ನೇಮಿಸ್ತಾ ಇದ್ರು ಎಂಬ ಗಂಭೀರ ಆರೋಪವನ್ನ ಮಾಡಿದ್ರು. ಇದೀಗ ಸಿಎಸ್ಕೆ ವಿರುದ್ಧ ಮತ್ತೆ ಬಾಲ್ ಟ್ಯಾಂಪರಿಂಗ್ ಆರೋಪ ಸದ್ದು ಮಾಡ್ತಾ ಇದೆ. ಇನ್ನು ಇದೇ ರೀತಿಯ ಸ್ಯಾಂಡ್ ಪೇಪರ್ ಹಗರಣದಿಂದಾಗಿ 2018ರಲ್ಲಿ ಆಸ್ಟ್ರೇಲಿಯಾದ ಅಂದಿನ ನಾಯಕ ಸ್ಟೀವ್ ಸ್ಮಿತ್, ವೈಸ್ ಕ್ಯಾಪ್ಟನ್ ಆಗಿದ್ದಂತ ಡೇವಿಡ್ ವಾರ್ನರ್ ಹಾಗೆ ವೇಗಿ ಕ್ಯಾಮರಾನ್ ಬ್ಯಾಂಕ್ರಾಫ್ಟ್ರನ್ನ 12 ತಿಂಗಳು ಅಂದ್ರೆ 1 ವರ್ಷಗಳ ಕಾಲ ಕ್ರಿಕೆಟ್ನಿಂದ ಬ್ಯಾನ್ ಮಾಡಲಾಗಿತ್ತು. ಒಟ್ನಲ್ಲಿ ಚೆನ್ನೈ ತಂಡ ಬಾಲ್ ವಿರೂಪಗೊಳಿಸಿದ್ಯಾ ಅನ್ನೋ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಕೆಲವರು ಮೋಸ ಆಗಿರಬಹುದು ಅಂತ ಇದ್ರೆ, ಇನ್ನು ಕೆಲವರು ಅದೊಂದು ಸಾಮಾನ್ಯ ದೃಶ್ಯವಾಗಿರಬಹುದು, ಕಾಮನ್ ಕನ್ವರ್ಸೇಷನ್ ಇರ್ಬೋದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರವೇ ಸತ್ಯಾಸತ್ಯತೆ ಹೊರಬರುತ್ತೆ.
ನೀವು ಕೂಡ ವೈರಲ್ ವಿಡಿಯೋವನ್ನು ನೋಡಿದರೆ ಬಾಲ್ ಟ್ಯಾಂಪರಿಂಗ್ ನಡೆದಿದೆ ಅನ್ನಿಸ್ತಾ ಅಥವಾ ನಾರ್ಮಲ್ ವಿಡಿಯೋ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.